ನಮಸ್ತೆ, ವೆಲ್ಕಮ್ ಬ್ಯಾಕ್. ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಆ್ಯಂಡ್ ವ್ಲಾಗ್ ಚಾನಲ್. ಸ್ನೇಹಿತರೆ, ಮತ್ತೆ ಕೂಡ ನಿಮ್ಮ ಜೊತೆ ಗೋಲ್ಡ್ ವಿಡಿಯೋನೇ ಮಾಡ್ತಿದ್ದೀನಿ. ಏನಪ್ಪ ಈ ಒಂದು ಗೋಲ್ಡ್ ವಿಡಿಯೋ ಅಂದರೆ, ತುಂಬ ಜನ ನನ್ನ ಗೋಲ್ಡ್ ಬಗ್ಗೆ ಕೇಳ್ತಿರ್ತೀರ, ತೋರಿಸಿ ಹೇಳಿ ಅದೆಷ್ಟು ಏನು ಅಂತ ಹೇಳಿ. ಹಾಗಾಗಿ ತೋರಿಸೋಣ ಅಂತೇಳಿ ಅಷ್ಟೇ ನನ್ನ ಒಡವೆ. ಇದರಲ್ಲಿ ಈ ಒಂದು ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸಾರಿ, ಇಲ್ಲಿ ಪಕ್ಕದಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಒಂದು ಮನೆ ಕಟ್ತಿದ್ದಾರೆ. ಹಾಗಾಗಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಅದು ಕಂಬಗಳು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಕಂಬ ತೆಗೆಸಿದ್ದಾರೆ ಸ್ನೇಹಿತರೆ. ಅದಕ್ಕೆ ಡಿಸ್ಟರ್ಬೆನ್ಸ್ ಇದೆ. ಏನಪ್ಪ ಇವತ್ತಿನ ಗೋಲ್ಡ್ ವಿಡಿಯೋ ಅಂದರೆ, ನನ್ನ ಫೇವ್ರೆಟ್ ಗೋಲ್ಡ್ ರಿಂಗ್ ಕಲೆಕ್ಷನ್ಸು. ನನಗೆ ರಿಂಗ್ಸ್ ಅಂದರೂ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ನಾನು ರಿಂಗ್ಸ್ ಕೂಡ ತೋರಿಸ್ತೀನಿ. ಹಾಗೂ ಈ ಒಂದು ಪ್ಲೇಟಲ್ಲಿ ತುಂಬ ವಿಶೇಷವಾದ ರಿಂಗ್ಸ್ ಕೂಡ ಇದೆ, ಅದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಗೋಲ್ಡ್ ಕಲೆಕ್ಷನ್ ಹೇಳ್ತೀನಿ ಸ್ನೇಹಿತರೆ. ಇದರಲ್ಲಿ ಆಲ್ಮೋಸ್ಟ್ ಯಾವ ಉಂಗುರ ಕೂಡ ಎಷ್ಟು ಗ್ರಾಮ್ ಇದೆ ಅಂತ ನನಗೆ ಖಂಡಿತ ಗೊತ್ತಿಲ್ಲ. ಇಷ್ಟ ಆಯಿತು ತೊಗೊಂಡಿದ್ದೀನಿ ಅಷ್ಟೇ. ಅಂದರೆ ತುಂಬ ಹಳೆ ಮೆಮೊರಿ ಕೂಡ ಇದೆ ಇದರಲ್ಲಿ. ಕೆಲವೊಂದಷ್ಟಕ್ಕೆ ನೆನಪಿದೆ ರೇಟು, ಅದನ್ನು ಹೇಳ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ನನ್ನ ಎಂಗೇಜ್ಮೆಂಟ್ ರಿಂಗ್ ಸ್ನೇಹಿತರೆ. ಇದು ನನ್ನ ಎಂಗೇಜ್ಮೆಂಟ್ ರಿಂಗು. ಇದರಲ್ಲಿ ಒಂದು ಸ್ಟೋನ್ ಬಿದ್ದಿದೆ, ಗ್ರೀನ್ ಕಲರ್ ಸ್ಟೋನ್ ಬಿದ್ದೋಗಿದೆ. ಇದು ನನ್ನ ಎಂಗೇಜ್ಮೆಂಟ್ ರಿಂಗ್ ಸ್ನೇಹಿತರೆ. ನಮ್ಮ ಮದುವೆ ಆಗಿ 17 ವರ್ಷ ಆಗಿದೆ. 18 ವರ್ಷದ ಉಂಗುರ ಇದು. ಈ ರಿಂಗು ತುಂಬ ಸ್ಪೆಷಲ್ಲು, ಹಾಗಾಗಿ ಹಾಗೆ ಇಟ್ಟಿದ್ದೀನಿ. ಆಗ ಸ್ವಲ್ಪ ದಪ್ಪ ಇದ್ದೆ, ಈಗ ಸ್ವಲ್ಪ ಸಣ್ಣ ಆಗಿದ್ದೀನಿ, ಲೂಸ್ ಇದೆ ಉಂಗುರ. ಇದು ನನ್ನ ಹಸ್ಬೆಂಡ್ದು ಎಂಗೇಜ್ಮೆಂಟ್ ರಿಂಗ್. ಇದು ಅಂದರೆ ಇದು ನನ್ನ ತಂದೆ ಕೊಡಿಸಿದ ರಿಂಗು ಅವ್ರಿಗೆ. ಈ ರಿಂಗು ಆಗ ಅಪ್ಪನವರ ಲ್ಯಾಂಗ್ವೇಜಲ್ಲಿ 1000 ಇದೆ ಅಂತ ಹೇಳ್ತಿದ್ರು. ರೋಸ್ ಇದೆ ನೋಡಿ ಅದ್ರ ಮೇಲೆ. ನಮ್ಮಪ್ಪ ಫಸ್ಟ್ ರಿಂಗ್ ಅಂದ್ಬಿಟ್ಟು ಈ ರೀತಿ ಉಂಗುರ ಅವ್ರಿಗೆ ಕೊಡಿಸಿದ್ರು. 916 ಗೋಲ್ಡೆ ಸ್ನೇಹಿತರೆ ಇದು. ಅಪ್ಪ ಆವಾಗಲೇ ನನ್ನ ಹಸ್ಬೆಂಡ್ಗೋಸ್ಕರ 916 ತಗೊಂಡು ಕೊಟ್ಟಿದ್ದು. 1000 ಇದೆ ಈ ರಿಂಗು ಸ್ನೇಹಿತರೆ. ನನ್ನ ಹತ್ರ ಕೆಲವಷ್ಟು ಒಂಕಿ ಉಂಗುರಗಳು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಹಾಗಾಗಿ ಅದು ಕೂಡ ಇದೆ, ತೋರಿಸ್ತೀನಿ. ಕಾಣ್ತಿದೆ ಅನ್ಕೊಳ್ತೀನಿ. ಇದು ಕೂಡ ಅಷ್ಟೇ ಒಂದು 10 ವರ್ಷ ಆಗಿದೆ ಅನ್ಕೊಳ್ತೀನಿ ತೊಗೊಂಡು. ಅವಾಗ ತೊಗೊಂಡಿದ್ದು ರಿಂಗ್ ಇದು. ಇದು ಎಷ್ಟು ಗ್ರಾಮ್ ಇದೆ ಏನು ನನಗೆ ನೆನಪಿಲ್ಲ. ಆದರೆ ಡಿಸೈನ್ಸ್ ಮಾತ್ರ ತೋರಿಸ್ತಾ ಹೋಗ್ತೀನಿ ನಿಮಗೆ. ಈ ರೀತಿ ವೈಟ್ ಆ್ಯಂಡ್ ರೆಡ್ ಸ್ಟೋನ್ ರಿಂಗು. ಅದೇ ಥರ ಇನ್ನೊಂದು ರೀಸೆಂಟ್ ಏನಲ್ಲ, ನಮ್ಮ ಮನೆ ಗೃಹ ಪ್ರವೇಶ ಆದಮೇಲೆ ಏನೋ 1 ವರ್ಷಕ್ಕೆ ತಗೊಂಡಿದ್ದು ರಿಂಗು. ಈ ರೀತಿ ರಿಂಗು ಸ್ನೇಹಿತರೆ. ಇದು ಕೂಡ ಒಂಕಿ ಉಂಗುರನೇ. ಇದು ಅಷ್ಟೇ, ಇದು ಸ್ವಲ್ಪ ರೀಸೆಂಟಾಗಿ ತೊಗೊಂಡಿದ್ದೆ, ಹಾಗಾಗಿ ಈ ರೀತಿ ಉಂಗುರ ತಗೊಂಡೆ. ಇದು ನವಿಲ್ ಡಿಸೈನ್ ಕಾಣ್ತಿದೆ ಅನ್ಕೊಳ್ತೀನಿ. ನವಿಲ್ ಡಿಸೈನ್ ಇದು. ಹಾಗೂ ಚಾಕ್ಲೇಟ್ ರಿಂಗ್ ಸ್ನೇಹಿತರೆ. ಇದು ನನ್ನ ಮದುವೆ ಸೀಸನಲ್ಲಿ ಚಾಕ್ಲೇಟ್ ರಿಂಗ್ ಒಂದಾದರೂ ಇರಬೇಕಿತ್ತು. ಎಲ್ಲರಿಗೂ ಅದೇನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಇಷ್ಟ ಆಗೋದು ಈ ಚಾಕ್ಲೇಟ್ ಉಂಗುರ. ಮತ್ತು ನಂಗೆ ಗೊತ್ತಿರೋ ಪ್ರಕಾರ ಹಳಬ್ರತ್ರ ಯಾರ ಹತ್ರ ನೋಡಿ ಈ ರೀತಿ ಉಂಗುರ ಮತ್ತು ಹೊಂಕಿ ಉಂಗುರ ಇವೆರಡೂ ಕೂಡ ಮಿಸ್ಸೇ ಆಗಿರಲ್ಲ, ಇರುತ್ತೆ. ಹಾಗಾಗಿ ನನ್ನ ಹತ್ರ ಕೂಡ ಇದೆ ಈ ರಿಂಗ್ಸು. ಹಾಗೂ ನಾನು ಚಿಕ್ಕ ಮಗ ಹುಡ್ದಾಗ ಸ್ನೇಹಿತರೆ, ನನ್ನ ಹಸ್ಬೆಂಡು ಫಸ್ಟ್ ಬೇರೆ ಒಂದು ಹೊಸ ಕೆಲಸ ಆರಂಭ ಮಾಡಿದಾಗ ಅವ್ರಿಗೆ ಉಳಿತಾಯ ಆದಂಥ ದುಡ್ಡಲ್ಲಿ ಆಗ 5000 ಕೊಟ್ಟು ಈ ಒಂದು ಉಂಗುರನ ಕೊಡಿಸಿದ್ರು ನನಗೆ. ಸಿಕ್ಕಾಪಟ್ಟೆ ಇಷ್ಟ, ಸಿಕ್ಕಾಪಟ್ಟೆ ದಪ್ಪ ಕೂಡ ಇದೆ ಉಂಗುರ. ಇತ್ತು, ತೂಕ ಕೂಡ ಇತ್ತು. ಚಿಕ್ಕ ಮಗಂಗೆ 12 ವರ್ಷದಿಂದ ಡೈಲಿ ಯೂಸ್ ಮಾಡ್ತಿದ್ದೀನಿ ರಿಂಗು. ಏನೂ ಕೂಡ ಆಗಿಲ್ಲ, ತುಂಬ ಚೆನ್ನಾಗಿದೆ ನೋಡಿ, ಕಾಣ್ತಿದೆ. 12 ವರ್ಷದ ಉಂಗುರ ಸ್ನೇಹಿತರೆ ಇದು. ಇದನ್ನ ತೊಗೊಂಡು ಸ್ವಲ್ಪ ದಿನಕ್ಕೆ ಅಂದರೆ 1 ಇಯರ್ ಆದಮೇಲೆ ನಾನು ಇನ್ನೂ ಒಂದು ಡೈಲಿ 2 ಉಂಗುರ ಹಾಕ್ಕೊಂಡಿರ್ತೀನಿ. ನಾನು ಡೈಲಿ ಹಾಕ್ಕೊಳ್ತೀನಿ 2 ಉಂಗುರ. ಹಾಗಾಗಿ ಈ ರೀತಿ ಇದು ಸ್ಟೋನು, ಗ್ರೀನ್ ಕಲರ್ ಸ್ಟೋನು. ಇದು ಹವಳ ಸ್ನೇಹಿತರೆ. ಈ ರೀತಿ ಹವಳ ತಗೊಂಡೆ ನಾನು. ಡಿಸ್ಟರ್ಬೆನ್ಸ್ ಆಗ್ತಿದ್ರೆ ಸಾರಿ, ದಯವಿಟ್ಟು ಕ್ಷಮಿಸಿ. ರಿಂಗ್ ಪ್ಲೇಟ್ನ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ಲಿಂಕ್ ಕಳಿಸ್ಕೊಡ್ತೀನಿ. ಇದು ನನ್ನ ಗೋಲ್ಡ್ ರಿಂಗ್ಸ್ ಇಡೋದಕ್ಕಂತಲೇ ಶಾಪಿಂಗ್ ಮಾಡಿದ್ದು ಅಮೆಝಾನಲ್ಲಿ ಸ್ನೇಹಿತರೆ. ಇದು ಕೂಡ ಅಷ್ಟೇ ಹವಳ ಉಂಗುರ ಸ್ನೇಹಿತರೆ. ಇದು ಸುತ್ತು ಸ್ಟೋನ್ ಬಂದು ಈ ರೀತಿ ಸೆಂಟ್ರಲ್ ಹವಳ ಬಂದಿದೆ. ಇದು ಕೂಡ ಒಂದು 11 ವರ್ಷದ ಉಂಗುರ. ಇದು ಕೂಡ ಡೈಲಿ ಯೂಸ್ ಮಾಡ್ತೀನಿ. ಇವೆರಡೂ ಕೂಡ ತುಂಬ ಗಟ್ಟಿ ಉಂಗುರಗಳು ಸ್ನೇಹಿತರೆ. ನೋಡಿ, ಇಷ್ಟು
ಗಟ್ಟಿ ಇದೆ ಅಂದರೆ ಅಷ್ಟು ಗಟ್ಟಿ ಇದೆ. ಇವೆರಡೂ ಕೂಡ ನಂಗೆ ಡೈಲಿ ಯೂಸ್ ಮಾಡಿ, ಇನ್ನೂ ನನಗೆ ಗೊತ್ತಿರೋ ಪ್ರಕಾರ ಈ ಒಂದು ಉಂಗುರ ಇನ್ನೂ ಒಂದು 15 ವರ್ಷ ಯೂಸ್ ಮಾಡಿದ್ರು ಏನೂ ಆಗೋದಿಲ್ಲ. ಇದು ಸ್ವಲ್ಪ ಸೌದಿ ಇದೆ, ಇದು ಸ್ವಲ್ಪ ಸೌದಿ ಇದೆ, ಅದು ಅಷ್ಟು ತೂಕ ಇಲ್ಲ ಇದು, ಬಟ್ ಸೌದಿ ಇದೆ. ಒಂದು 5-6 ವರ್ಷ ಯೂಸ್ ಮಾಡ್ಬೋದು ಈ ರೀತಿ ಉಂಗುರ. ಇದ್ರ ಜೊತೆಗೆ ಕ್ರೇಜ್ ಹೇಗೆ ಅಂದರೆ ರಿಂಗ್ಸು ಏನೋ ಶಾಪಿಂಗ್ ಮಾಡೋಕೆ ಹೋಗಿರ್ತೀವಿ, ರಿಂಗ್ಸ್ ಪ್ಲೇಟಲ್ಲಿ ಯಾವುದಾದ್ರು ರಿಂಗ್ ಇಷ್ಟ ಆದರೆ ತೊಗೊಂಡ್ಬಿಡ್ತೀನಿ. ಹಾಗೆ ಈ ರಿಂಗ್ ಕೂಡ ಅಷ್ಟೇ ಸ್ನೇಹಿತರೆ, ಇದು ಹತ್ತತ್ರ ಒಂದು 60-70 ಸಾವಿರ ಏನೋ ಆಯಿತು ಸ್ನೇಹಿತರೆ. ಈ ರಿಂಗು ಸಿಕ್ಕಾಪಟ್ಟೆ ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದು ರಿಂಗ್ ಇದು, ಡೈಲಿ ಯೂಸ್ಗೆ ಅಂತ ಹೇಳಿ. ಇದರಲ್ಲಿ ಎಸ್ ಅನ್ನೋದು ಗೊತ್ತಾಗುತ್ತೆ ಅಂದ್ಕೊಳ್ತೀನಿ, ಎಸ್ ಇದೆ, ಎಸ್ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿದ್ದಂಥ ಉಂಗುರ ಸ್ನೇಹಿತರೆ. ಇದು ಕೂಡ ಅಷ್ಟೇ ಕಾಸ್ಟ್ ಜಾಸ್ತಿ ಇದ್ದು, ರೀಸೆಂಟಾಗಿ ಅಂದರೆ ಒಂದು 5-6 ತಿಂಗಳು ಮುಂಚೆ ಏನೋ ಅಂದ್ಕೊಳ್ತೀನಿ ಅಷ್ಟೇ ರಿಂಗ್ ತೊಗೊಂಡಿದ್ದು. ಇದು ಕೂಡ 60-70 ಸಾವಿರದ ಮೇಲೇ ಆಯಿತು ಅಂದ್ಕೊಳ್ತೀನಿ. ಸಿಕ್ಕಾಪಟ್ಟೆ ತೂಕ ಇದೆ ರಿಂಗು, ಗಟ್ಟಿ ಉಂಗುರ. ಇದು ಡೈಲಿ ಯೂಸ್ಗೆ ಅಂತಾರೆ ತೊಗೊಂಡಿದ್ದು ರಿಂಗು. ಈ ಡಿಸೈನ್ ಇದೆ ಸ್ನೇಹಿತರೆ, ಕಾಣ್ತಿದೆ ಅಂದ್ಕೊಳ್ತೀನಿ ಡಿಸೈನು. ಹಾಗೂ ಇದೊಂದು ರಿಂಗು, ಇದೂ ಅಷ್ಟೇ. ಇದು ನವಿಲ್ ಡಿಸೈನ್ ಸ್ನೇಹಿತರೆ. ಇದೊಂದು ರಿಂಗ್ ಇದೆ. ಅದ್ರ ಜೊತೆಗೆ ಆಗ ನಾನು ಮದುವೆ ಆದಾಗ ಜಸ್ಟ್ ಒಂದು ಮದುವೆ ಆಗ ಒಂದು 3-4 ಮಂತ್ಸಲ್ಲಿ ಆಗೆಲ್ಲ ಈ ಥರ ಮುಸ್ಲಿಮ್ಸ್ ಟೈಪ್ ರಿಂಗ್ಸ್ನ ವೇರ್ ಮಾಡೋದು ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸೋದು. ಆವಾಗ ತೊಗೊಂಡಿದ್ದು ರಿಂಗು ಸ್ನೇಹಿತರೆ. ಇದು ಬೆರಳಷ್ಟು ಉದ್ದಕ್ಕೂ ಕಾಣಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ಸಿಕ್ಕಾಪಟ್ಟೆ ಇಷ್ಟಪಟ್ಟು ಮಾಡಿಸ್ಕೊಂಡೆ ರಿಂಗು. ಬಟ್ ಇದನ್ನ ನನ್ನ ಅತ್ತೆ ಹಾಕ್ಕೊಳ್ತಾರೆ, ಆಗಾಗ ನಾನು ಹಾಕ್ಕೊಳ್ತೀನಿ, ನಮ್ಮ ಅತ್ತೆನೂ ಹಾಕ್ಕೊಳ್ತಾರೆ. ಇದೊಂದು ರಿಂಗು ಸ್ನೇಹಿತರೆ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಈ ಥರ ಕಲೆಕ್ಷನು ಆಲ್ಮೋಸ್ಟ್ ಜಾಸ್ತಿ ಮುಸ್ಲಿಮ್ಸ್ ಹತ್ರನೇ ಇರುತ್ತೆ. ಬಟ್ ನನ್ನ ಹತ್ರನೂ ಕೂಡ 3 ಇತ್ತು, 2 ಹಾಕ್ಬಿಟ್ಟೆ, ಅಂದರೆ ಬ್ರೇಕ್ ಆಯಿತು, ಹಾಕ್ಬಿಟ್ಟೆ. ಇದೊಂದು ರಿಂಗ್ ಹಾಗೆ ಇಟ್ಕೊಂಡಿದ್ದೀನಿ. ಈ ರೀತಿ ಇದೆ, ತುಂಬ ಚೆನ್ನಾಗಿದೆ ಈ ರಿಂಗು. ನೋಡಿ ನೀವೇ ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಇದೊಂದು ರಿಂಗು. ಅದ್ರ ಜೊತೆಗೆ ಇದೊಂದು ಸ್ಮಾರ್ಟ್ ರಿಂಗ್ ಸ್ನೇಹಿತರೆ. ಇದು ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದು ರಿಂಗ್ ನಾನು. ಇದು ಮಾಡಿಸ್ಕೊಂಡಿದ್ದೆ ರಿಂಗ್, ಇದನ್ನು ವಿಷ್ಣು ಅಲ್ಲೇ ಮಾಡಿಸ್ಕೊಂಡಿದ್ದು ಸ್ನೇಹಿತರೆ ಈ ರಿಂಗು. ಇದು ನಮ್ಮ ಮನೇಲಿ ಯಾರೋ ಒಬ್ಬರಿದ್ರು, ಅವ್ರ ಮದುವೆ ಅವ್ರ ಎಂಗೇಜ್ಮೆಂಟ್ಗೆ ಅಂತ ರಿಂಗ್ ತೊಗೊಳಕ್ಕೆ ಹೋದಾಗ ನನಗಿಷ್ಟ ಆಯಿತು ಅಂತ ಹೇಳಿ ಈ ಥರ ನಾನೊಂದು ರಿಂಗ್ ಮಾಡಿಸ್ಕೊಂಡೆ. ಅದ್ರ ಜೊತೆಗೆ ಇನ್ನೊಂದು ರಿಂಗು, ಇದು ಅಷ್ಟೇ ಸಿಕ್ಕಾಪಟ್ಟೆ ಗಟ್ಟಿ ಉಂಗುರ. ಇದನ್ನು ಕೂಡ ಆರ್ಡರ್ ಕೊಟ್ಟು ಮಾಡಿಸಿದ್ದು ಸ್ನೇಹಿತರೆ ಈ ರೀತಿ. ಇದು ಕೂಡ ಡೈಲಿ ಯೂಸ್ಗೆ ಹಾಕ್ಕೊಳ್ಳೋಕ್ಕಂತ. ನನ್ನ ಹತ್ರ ಆಲ್ಮೋಸ್ಟ್ ರಿಂಗ್ಸು ಡೈಲಿ ಯೂಸ್ಗೆ ಅಂತಲೇ ಶಾಪಿಂಗ್ ಮಾಡಿರೋ ರಿಂಗ್ಗಳು ಸ್ನೇಹಿತರೆ. ಹಾಗಾಗಿ ಈ ರೀತಿ ಇದೆ, ಗಟ್ಟಿ ಇದೆ. ಇದನ್ನೆಲ್ಲ ಅಷ್ಟೇ ರಫ್ ಯೂಸ್ ಮಾಡ್ಬೋದು, ಎಷ್ಟಾದರೂ ರಫ್ ಯೂಸ್ ಮಾಡ್ಬೋದು, ಏನೂ ಆಗೋದಿಲ್ಲ. ಈ ರೀತಿ ಒಂದು ಇದೆಲ್ಲದ್ರ ಜೊತೆಗೂ ಸಿಕ್ಕಾಪಟ್ಟೆ ಫೇವ್ರೇಟ್ ರಿಂಗು, ನೋಡಿದ ತಕ್ಷಣ ಇಷ್ಟ ಆಗಿ ತೊಗೊಂಡಿದ್ದಂಥ ರಿಂಗು ಈ ಒಂದು ರಿಂಗು ಸ್ನೇಹಿತರೆ. ಸಿಲ್ಕ್ ಸ್ಯಾರೀಸ್ ವೇರ್ ಮಾಡಿದಾಗ, ಗ್ರ್ಯಾಂಡ್ ಫಂಕ್ಷನ್ಗೆ ಹೋದಾಗ, ನಾನು ಹೆವಿ ಜ್ಯುವೆಲರಿ ವೇರ್ ಮಾಡಿದಾಗ ಈ ಒಂದು ರಿಂಗ್ ಹಾಕ್ಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ, ಹಾಗಾಗಿ ಈ ರಿಂಗ್ನ ತೊಗೊಂಡೆ. ಇದನ್ನ ತೊಗೊಂಡ್ಮೇಲೆ ಸಿಕ್ಕಾಪಟ್ಟೆ ಡಿಸೈನ್ಸ್ನ ನೋಡಿದೆ ನಾನು. ಈ ಥರ ರಿಂಗ್ಗಳು ಮಹಾರಾಣಿ ರಿಂಗ್ ಅಂತ ಕೂಡ ಅಂತಾರೆ ಇದನ್ನು. ನನಗೆ ಗೊತ್ತಿರೋ ಪ್ರಕಾರ ನಾನು ತೊಗೊಂಡಿದ್ದ ಅಂಗಡಿಯಲ್ಲಿ ಮಹಾರಾಣಿ ರಿಂಗ್ ಅಂತಲೇ ಹೇಳಿದ್ರು ಇದನ್ನು. ಈ ರೀತಿ ತೊಗೊಂಡೆ. ಇದಾದಮೇಲೆ ಕೂಡ ತುಂಬ ಡಿಸೈನ್ಸ್ ನೋಡಿದೆ, ಬಟ್ ಯಾಕೋಗೋದಿಲ್ಲ, ನನ್ನ ಉಂಗುರನೇ ನಂಗೆ ಜಾಸ್ತಿ ಇಷ್ಟ ಆಯಿತು. ಈ ರೀತಿ ಒಂದು ಉಂಗುರ ತೊಗೊಂಡೆ. ಇದು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಹೈಲೈಟಾಗಿ ಕಾಣಿಸುತ್ತೆ. ಎಲ್ಲ ಫಿಂಗರ್ ಕಾಲಿಬಿಟ್ಟು ಒಂದೇ ಒಂದು ಫಿಂಗರ್ಗೆ ಈ ರಿಂಗ್ ಹಾಕಿದ್ರು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಮಿಕ್ಕಿದೆಲ್ಲ ನನ್ನ ಹಸ್ಬೆಂಡ್ದು. ಈ ರಿಂಗು ನನ್ನ ಡ್ಯಾಡಿ ಮದುವೆಯಲ್ಲಿ ಕೊಟ್ಟಿದ್ದು ಅವ್ರಿಗೆ. ಈ ರಿಂಗು ಮತ್ತು ಇನ್ನೊಂದು ಎಲ್ಲಿ ಹೋಯ್ತು, ಈ ರಿಂಗು ನನ್ನ ತಂದೆಯವರು ಮದುವೆಯಲ್ಲಿ ಕೊಟ್ಟಿದ್ದು. ಇದು ಎಂಗೇಜ್ಮೆಂಟ್ ರಿಂಗು, ಇದು ಮದುವೆ ರಿಂಗು ಅವರು ಕೊಟ್ಟಿದ್ದು. ನನ್ನ ಹಸ್ಬೆಂಡ್ ಅವರು ನನಗೆ ಎಂಗೇಜ್ಮೆಂಟಿಗೆ ಕೊಟ್ಟಿದ್ದು ರಿಂಗು ಇದು. ಮದುವೆಯಲ್ಲಿ ಅವ್ರು ಮಂಗಲ್ ಚೈನ್ ಕೊಟ್ಟಿದ್ರು ನನಗೆ. ಹಾಗೂ ಇದು ನನ್ನ ಹಸ್ಬೆಂಡ್ಗೆ ನಾನು ಮೊನ್ನೆ ಸಲ ಅವ್ರ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದಂಥ, ಅಲ್ಲ ಆ್ಯನಿವರ್ಸರಿಗೆ ಗಿಫ್ಟ್ ಕೊಟ್ಟಿದ್ದಂಥ ರಿಂಗ್ ಇದು, ಹಸ್ಬೆಂಡ್ ರಿಂಗ್ ಇದು. ಇದು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಲೋಟಸ್ ಡಿಸೈನ್ಸ್ ಇದ್ರೆ ಸೈಡಲ್ಲಿ ಚೆನ್ನಾಗಿದೆ ರಿಂಗ್. ಇದು ಸಿಕ್ಕಾಪಟ್ಟೆ ಗಟ್ಟಿ ಇದೆ. ಹಾಗೂ ಅವ್ರದ್ದೇ ಇದೊಂದು ರಿಂಗು ಈ ರೀತಿ ಇದೆ. ಈ ರಿಂಗು ಕೆಲವೆಲ್ಲ ರಿಂಗ್ಸು ನಾವು ಯಾವ ರೀತಿ ಅಂದರೆ, ನಾನು ಹಸ್ಬೆಂಡು ಕೆಲವೆಲ್ಲ ಮ್ಯಾಚ್ ಮಾಡ್ಕೊಂಡೆ ತೊಗೊಂಡಿರ್ತೀರಿ. ನನ್ನ ಹಸ್ಬೆಂಡ್ ಹತ್ರ ಇರೋ ರಿಂಗ್ಸು, ನನ್ನ ಹತ್ರ ಇರೋ ರಿಂಗ್ಸು ಕೆಲವಷ್ಟು ಮ್ಯಾಚ್ ಇರುತ್ತೆ. ನೋಡಿ ಇದು ಎರಡು ನನ್ನ ಹಸ್ಬೆಂಡು ನನಗೆ ಇಬ್ಬರು ಮ್ಯಾಚ್ ಆಗುತ್ತೆ ಅಂತ ನಾವಿಬ್ಬರು ಪರ್ಚೇಸ್ ಮಾಡಿದ ರಿಂಗ್ಸ್ ಇದು. ಇದೇನು ಅವಳ ಇದೆ ಅಲ್ವಾ, ಇದೇ ಥರದ್ದು ಹಸ್ಬೆಂಡ್ ಕೈಯಲ್ಲಿ ಕೂಡ ಒಂದು ಅವಳ ಇರೋ ಒಂದು ಉಂಗುರ ಇದೆ. ಇವೆಲ್ಲ ನನ್ನ ಉಂಗುರಗಳ ಕಲೆಕ್ಷನ್ ಸ್ನೇಹಿತರೆ. ಯಾವ ಉಂಗುರ ಇಷ್ಟ ಆಯಿತು ಅಂತ ಹೇಳಿ
ಓಲ್ಡ್ ಡಿಸೈನು ಹಾಕ್ಬಿಡ್ಬೋದಲ್ಲ ಅನಿಸಿಲ್ಲ ನನಗೆ, ಯಾವತ್ತೂ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಹಾಗಾಗಿ ನಾನು ಎಲ್ಲ ರಿಂಗ್ಸು ಹಾಗೆ ಇಟ್ಕೊಂಡಿದ್ದೀನಿ. ಒಡವೆಗಳಲ್ಲಿ ಕೆಲವೆಲ್ಲ ಹಾಕಿದ್ದೀನಿ, ಕೆಲವೆಲ್ಲ ಅಂದರೆ ಇಷ್ಟಪಟ್ಟು ಅಂತ ಒಡವೆಗಳು, ನಾನು ತುಂಬ ಇಷ್ಟಪಡೋ ಒಡವೆನ ಖಂಡಿತ ನಾನು ಹಾಕಿಲ್ಲ. ಕೆಲವಷ್ಟು ಒಡವೆಗಳು ಮಾತ್ರ ಯೂಸ್ ಆಗದೆ ಇರೋದು, ನನಗೆ ಬೇಡ ಅಂದ್ಕೊಂಡಿರೋದೇ ಹಾಕಿದ್ದೀನಿ ಅಷ್ಟೇ. ಸ್ನೇಹಿತರೆ, ಇದೆಲ್ಲ ಕೂಡ ನನ್ನ ಉಂಗುರಗಳ ಕಲೆಕ್ಷನ್ಸು. ನೋಡಿದ್ರಿ ಅಲ್ವಾ, ಇಷ್ಟು ನನ್ನ ಉಂಗುರಗಳ ಕಲೆಕ್ಷನ್ಸು. ಎಲ್ಲ ಡಿಸೈನ್ಸ್ ಕೂಡ ನನಗೆ ಇಷ್ಟ ಆಗಿದೆ, ಬೇರೆಯವ್ರಿಗೆ ಇಷ್ಟ ಆಗಲಿ ಅಂತ ತೊಗೊಂಡಿರೋದಲ್ಲ, ನನಗಿಷ್ಟ ಆಗಲಿ ಅಂತ ತೊಗೊಂಡಿರೋದು. ಹಾಗೂ ಇದರಲ್ಲಿ ಯಾವ ಉಂಗುರ ಚೆನ್ನಾಗಿತ್ತು, ಯಾವ್ದು ಚೆನ್ನಾಗಿಲ್ಲ ಅಂತ ಕೂಡ ಕಮೆಂಟ್ ಮಾಡಿ. ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ, ನಿಮ್ಮ ಕಮೆಂಟ್ಗೆ ನಾನು ಗೌರವದಿಂದ ತೊಗೊಳ್ತೀನಿ. ಏನೇ ಆದರೂ ಕೂಡ ಅದರ ತೊಗೊಳ್ಳೋದು ನನ್ನ ಜವಾಬ್ದಾರಿ, ನಾನು ತೊಗೊಳ್ತೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಪ್ರೀತಿ ಸಪೋರ್ಟ್ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ, ನೀವು ನನ್ನ ಬೆಳೆಸ್ತಿರೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ಕೂಡ ಚಿರಋಣಿಯಾಗಿರ್ತೀನಿ ಸ್ನೇಹಿತರೆ. ಹಾಗೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ, ನೀವು ಮತ್ತೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ಸ್ ಹೀಗೆ ಇರಲಿ. ನನ್ನ ರಿಂಗ್ ಕಲೆಕ್ಷನ್ಸ್ನ ತೋರಿಸಿದ್ದೀನಿ, ಇದೆಲ್ಲ ಕೂಡ ಗೋಲ್ಡ್ ರಿಂಗ್ ಸ್ನೇಹಿತರೆ, ಅಂದರೆ ಬಂಗಾರದ ಉಂಗುರಗಳು. ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಾನು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ನಮಸ್ಕಾರ.